ನಮಸ್ಕಾರ ವೀಕ್ಷಕರೇ, ಇದು ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲೆಯ ಅನಸೂಯ ಅವರ ಕಥೆ. ಇವರು ಮೊದಲು ಸತ್ಯನಾರಾಯಣ ಕಥೆ, ಉಪವಾಸ ಸೇರಿದಂತೆ ಎಲ್ಲ ಸಾಂಪ್ರದಾಯಿಕ ಪೂಜೆ ಮಾಡುತ್ತಿದ್ದರು. ಆದರೂ ಅವರಿಗೆ ತೀವ್ರ ತಲೆನೋವು, ಹೊಟ್ಟೆನೋವಿನಂಥ ದೈಹಿಕ ಸಮಸ್ಯೆಗಳಿಂದ ಮತ್ತು ಮಾನಸಿಕ ಅಶಾಂತಿಯಿಂದ ಮುಕ್ತಿ ಸಿಗಲಿಲ್ಲ. ಆದರೆ ಒಂದು ದಿನ ಇವರಿಗೆ ಸಿಕ್ಕಿತು ಜ್ಞಾನಗಂಗಾ ಪುಸ್ತಕ. ಈ ಪುಸ್ತಕವನ್ನು ಓದಿ ಸಂತ ರಾಮ್ಪಾಲ್ ಮಹಾರಾಜರ ಜ್ಞಾನವನ್ನು ಅರಿತಾಗ ಅವರ ಜೀವನದ ದಿಕ್ಕೇ ಬದಲಾಯಿತು. ಹಾಗಾದರೆ ಬನ್ನಿ ಕೇಳೋಣ ಅನಸೂಯ ಅವರ ಸ್ಫೂರ್ತಿದಾಯಕ ಕಥೆಯನ್ನು ಅವರದೇ ಮಾತುಗಳಲ್ಲಿ. ನಮಸ್ಕಾರ. ನಮಸ್ಕಾರ ಸರ್. ಸತ್ ಸಾಹೇಬ್. ತಮ್ಮ ಹೆಸರು? ಅನಸೂಯ ಸುಭಾಷ್ ಗಾಡಿ ಒಡ್ಡರ್ ಸರ್. ನಿಮ್ಮೂರು ಯಾವುದಮ್ಮ? ನಮ್ಮೂರು ಮದುವಾಯಿವ್ರಿ ಸರ್, ತಾಲೂಕು ಹತ್ತನೇ ಜಿಲ್ಲಾ ಬೆಳಗಾವ್ರಿ ಸರ್. ಸಂತ ರಾಮ್ಪಾಲ್ ಮಹಾರಾಜರಿಂದ ನಾಮದೀಕ್ಷೆ ಯಾವಾಗ ತೊಗೊಂಡ್ರಿ? 3 ತಿಂಗಳಾತ್ರಿ ಸರ್ ತೊಗೊಂಡ್ರಿ. 2025 ತೊಗೊಂಡಿವ್ರಿ ಸರ್. ಸಂತ ರಾಮ್ಪಾಲ್ ಮಹಾರಾಜರ ಈ ಜ್ಞಾನ ನಿಮ್ಗೆ ಹೆಂಗೆ ಗೊತ್ತಾಯಿತು? ಆದ್ರೆ ನಮ್ಮ ತಂಗಿ ಸಾಂಗ್ಲಿ ಒಳಗೆ ನಮ್ಮ ತಂಗಿ ಅದಾಳ್ರಿ ಸರ್. ಆಕಿಗೆ ಭಾಳ ಕಾಲು ನೋವು, ಹೊಟ್ಟೆ ನೋವು ಭಾಳ ನುಸ್ತಿತ್ರಿ ಸರ್. ಆದ್ರೆ ಆಕಿ ನಾಮದೀಕ್ಷೆ ತೊಗೊಂಡಿವ್ರಿ ಸರ್. ತೊಗೊಂಡು 15 ದಿವ್ಸನ್ಯಾಗಂದ್ರೆ ನಮ್ಮ ಊರಿಗೆ ಬಂದಳ್ರಿ ಸರ್. ಆಕಿ ನನಗೆ 2 ವರ್ಷ ಆತು ಭಾಳ ಹೊಟ್ಟೆ ನುಸ್ತಿತ್ರಿ ಸರ್. ಹೊಟ್ಟೆ ಒಟ್ಟು ಕಡಿಮೆ ಆಗೋಲಾಗಿತ್ರಿ ಸರ್. ಕಡಿಮೆ ಆಗೋಲ್ಲ ತಂಗಿ, ನೀನು ನಾಮದೀಕ್ಷೆ ತಗೋ, ಆಮ್ಯಾಗ ನಿಂದು ಹೊಟ್ಟೆ ಕಡಿಮೆ ಆಗ್ತೈತೆ ಹೇಳಿರಿ ಸರ್. ಅಂದ ಒಂದು ಪುಸ್ತಕ ತಂದು ಕೊಟ್ರಿ ಸರ್, ಜ್ಞಾನಗಂಗಾ ಪುಸ್ತಕ ರೀ. 15 ದಿವಸ ಪುಸ್ತಕ ಓದ್ಕೊಂಡ್ರಿ ಸರ್. ಓದ್ಕೊಂಡು ನನಗೆ ಚಲೋ ಅನಿಸ್ತು ರೀ ಸರ್. ಚಲೋ ಅನಿಸಿ ಅಂತ ನಾನು ಸಾಂಗ್ಲಿಗೆ ಹೋಗಿ ನಮ್ಮ ತಂಗಿ ಜೋಡಿ ಹೋಗಿ ನಾಮದೀಕ್ಷೆ ತೊಗೊಂಡು ಬನ್ರಿ ಸರ್. ಸಂತ ರಾಮ್ಪಾಲ್ ಮಹಾರಾಜರ ಶರಣದಲ್ಲಿ ಬರುವ ಮುಂಚೆ ಯಾವ ರೀತಿಯ ಭಕ್ತಿ ಸಾಧನೆಯನ್ನು ನೀವು ಮಾಡ್ತಾಯಿದ್ರಮ್ಮ? ಎಲ್ಲ ಮಾಡ್ತಿದ್ರು ಸರ್. ನಮ್ಮ ಮನೆ ದೇವ್ರದ್ದು ಮಾಡ್ತಿದ್ದೀವಿ ರೀ. ಮನ್ಯಾಗ ಸತ್ಯನಾರಾಯಣ ಪೂಜೆ ಹಾಕ್ತಿದ್ರು ಸರ್. ಆಮ್ಯಾಗ ಲಕ್ಷ್ಮೀ ಪೂಜೆ ಹಾಕ್ತಿದ್ದೀವಿ ರೀ. ಏನೇನು ನೇಮದ ಎಲ್ಲ ಹಿರಿಯರು ಏನು ಮಾಡ್ಕೊತ ಬಂದಾರ ಅದನ್ನೆಲ್ಲ ಮಾಡ್ತಿದ್ದೀವಿ ಸರ್. ಆದ್ರೆ ನಮ್ಮ ಮನ್ಯಾಗ ಶಾಂತಿ, ಸಮಾಧಾನ, ನೆಮ್ಮದಿ ಅನ್ನೋದು ಇಲ್ಲಾಗಿತ್ತು ರೀ ಸರ್. ಕಷ್ಟ ಮೇಲೆ ಕಷ್ಟನೇ ಬರ್ತಿದ್ವು, ಆದ್ರೆ ಕರೆ ನಮಗೆ ಸಮಾಧಾನ ಅನ್ನೋದು ಇಲ್ಲಾಗಿತ್ತು ರೀ ಸರ್. ಎಲ್ಲರೂ ಸರ್ ಯಾವಾಗ ತಿಥಿಗಳು ಬರ್ತಾವೆ ಎಲ್ಲ ಮಾಡವ್ರು ಸರ್. ಆದ್ರೆ ಯಾವ ಟೈಮ್ಗೆ ಯಾವ ದೇವ್ರ ಜಾತ್ರೆ ಬರ್ತದೆ, ಜಾತ್ರೆ ಮಾಡೋದು ಆಯ್ತು. ಆ ದೇವ್ರಿಗೆ ಹೋಗಿ ಈ ದೇವ್ರಿಗೆ ಹೋಗಿ ಎಲ್ಲ ದೇವ್ರಿಗೆ ಕೊಗುಟ್ನೂರ್ಗೆ ಹೋಗ್ತಿದ್ರು ಸರ್. ಆದ್ರೆ ನಾವು ಈ ಮುನಿರಾಬಾದ್ ಅಂತೇಳಿ ನಮ್ಮ ದೇವ್ರು ಐತ್ರಿ ಸರ್, ಹುಲಿಗೆಮ್ಮ ಅದಾಳ್ರಿ ಸರ್. ಅಲ್ಲಿ ಹೋಗಿ ನಾವು ದೇವ್ರಿಗೆ ಭೇಟಿ ಮಾಡಂದ್ರೆ ಅದನ್ನು ಮಾಡಿ ಬಂದೀವ್ರಿ ಸರ್. ಆದ್ರೆ ಹೆಚ್ಚಾಯ್ತು ಹೊರತಾಗಿ ನಮ್ಗೆ ಕಡಿಮೆ ಏನಾಗಲಿಲ್ಲ ಸರ್. ದೇವ್ರಿಗೆ ಹೋಗಿ ಅಭಿಷೇಕ ಮಾಡ್ತಿದ್ದೀವ್ರಿ ಸರ್. ದೇವ್ರಿಗೆ ಉಪವಾಸನೆ ಮಾಡ್ತಿದ್ದೀವ್ರಿ ಸರ್. ವಾರದಾಗ 3 ದಿವಸ ಉಪವಾಸ ಮಾಡವ್ರಿ ಸರ್. ಕಡಿಮೆ ಆಗಲಿ ಚಲೋ ಆಗಲಿ ಅಂತೇಳಿ ಯಾವುದೇ ಉಪವಾಸ ಮಾಡಿದ್ರೂ, ಯಾವುದೋ ದೇವ್ರಿಗೆ ಹೋದ್ರೂ ಎಲ್ಲಿ ಆದ್ರೆ ಕಡಿಮೆ ಆಗಲಿಲ್ಲ ರೀ ಸರ್. ದುಡ್ಡು ಭಾಳ ಹಾಕಿದ್ರು ಸರ್. ದೇವ್ರಿಗೆ ಭೀ ಹಾಕಿದ್ರು, ದವಾಖಾನಿಗೆ ಭೀ ಹಾಕಿದೀವ್ರಿ ಸರ್. ಎಲ್ಲ ಅಕ್ಷರ ತೆಗೆದಿವ್ರಿ ಸರ್. ಫೋಟೋ ಇದನ್ನು ಮಾಡಿದೀವಿ ರೀ. ಅದ್ರಾಗ ಏನೇನೂ ಬರಲಿಲ್ಲ ರೀ ಸರ್. ಆದ್ರೆ ತ್ರಾಸಂತೂ ಹೆಚ್ಚಾತ್ರಿ ಸರ್. ಅದು ಏನಾಗಿತ್ತು ಏನು ನಮಗೆ ಗೊತ್ತಾಗಲಿಲ್ಲ ರೀ ಸರ್. ಯಾವಾಗ ಸಂತ ರಾಮ್ಪಾಲ್ ಮಹಾರಾಜರ ನಾಮದೀಕ್ಷೆ ತೊಗೊಂಡಿರಿ ನೋಡ್ರಿ, ಅವಾಗ ನನಗೆ ತಿಳಿತ್ರಿ ಸರ್ ಏನಾಗಿತ್ತು ಅನ್ನೋದು. ಅದು ಪರಮಾತ್ಮನಿಗೆ ಗೊತ್ತರಿ ಸರ್, ನನಗೇನು ತಿಳಿಲಿಲ್ಲ ರೀ ಸರ್. ಅದು ಸಂತ ರಾಮ್ಪಾಲ್ ಮಹಾರಾಜರ ಶರಣದಲ್ಲಿ ಬಂದ ಮೇಲೆ ನಿಮಗೆ ಯಾವೆಲ್ಲ ರೀತಿಯ ಲಾಭಗಳಾಗಿದೆ ಅಮ್ಮ? ಫಸ್ಟ್ ಸರ ನನ್ನ ಶರೀರಕ್ಕೆ ಭಾಳ ತ್ರಾಸಿತ್ತು ರೀ ಸರ್. ಹೊಟ್ಟೆ ನುಸ್ತಿತ್ತು ರೀ ನಂದು ಭಾಳ. ಆದ್ರೆ ಕೈಕಾಲು ನುಸ್ತಿದ್ದವ್ರು, ತಲೆ ನುಸ್ತಿತ್ತು ರೀ ಸರ್. ಒಟ್ಟು ಆರಾಮ ಅನ್ನೋದು ಒಟ್ಟೆ ಇಲ್ಲಾಗಿತ್ತು ರೀ ಸರ್. ಆ ನಂತರ ಸಂತ ರಾಮ್ಪಾಲ್ ಮಹಾರಾಜರ ನಾಮದೀಕ್ಷೆ ತೊಗೊಂಡ ಮೇಲೆ 15 ದಿವಸ ಮುಂದೆ ನನಗೆ ಸ್ವಲ್ಪ ಕಡಿಮೆ ಹಾಕೋತಾನ 2 ತಿಂಗಳು ಆತ್ರಿ ಸರ್. ಈಗ ನನಗೆಲ್ಲನೂ ಕಾಯಿಲೆ ಅನ್ನೋದು ನನಗೇನೂ ಇಲ್ಲ ರೀ ಸರ್. ಈಗ ತಿಂದುಂಡು ಆರಾಮದಾಗಿದ್ದೇನೆ ಸರ್. 2ನೇದಂದ್ರೆ ಸರ್, ನನ್ನ ಮಗ ಭಾಳ ಕುಡಿತಿದ್ರು ಸರ್. ಕುಡಿದು ಮನ್ಯಾಗ ದನಗಿ ಮಾಡೋದು, ಜಗಳ ಮಾಡೋದು, ಹೆಂಡ್ತಿನ ಬಡಿಯೋದು, ಹೊರಗೆ ಹಾಕೋದು ಇಂಥದ್ದೆಲ್ಲ ಮಾಡ್ತಿದ್ರು ಸರ್. ಈಗ ನಾನು ನಾಮದೀಕ್ಷೆ ತೊಗೊಂಡು ಮ್ಯಾಗ ರೀ ಅವು ಎಲ್ಲ ಸಮಾಧಾನ ಆಗ್ಯಾನ ಸರ್. ಈಗ ಸರಿ ಭಾಳ ಕುಡಿಯಂಗಿಲ್ಲ ಸರ್. ಯಾವಾಗಾರ ಒಂದು ಸ್ವಲ್ಪ ಕುಡಿತಾನ್ರಿ. ಆದ್ರೆ ನಾ ಕೇಳಿದ್ರಿ ಸರ್ ಅವಂಗೆ, ನೀ ಯಾಕೆ ಕುಡಿಯಂಗಿಲ್ಲ, ಈಗ ಅಷ್ಟು ಕುಡಿತಿದ್ದಿ, ಯಾಕೆ ಏನಾಯ್ತು ನಿನಗೆ ತಾನರಿ ಸರ್. ಏನಾಯ್ತು ಗೊತ್ತಿಲ್ಲಮ್ಮ ನನಗೆ, ನಾ ಸರಿ ಕುಡಿಬೇಕಂತ ಹೋದ್ರೆ ನನಗೆ ಕುಡಿಯೋಕೆ ಮನಸ್ಸೇ ಬರವಲ್ತಂತಂದ್ರಿ ಸರ್. ಹೀಗಾಗಿ ಅವ ಸರಿಯಾಗಿ ಹೆಚ್ಚು ಕುಡಿಯಂಗಿಲ್ಲ ಸರ್. ಅದಾದ್ಮೇಲೆ ಮನ್ಯಾಗ ಶಾಂತಿ ಸಮಾಧಾನ ಆಗಿ ಹೆಂಡ್ರಿಗೆ ಬೇಯಂಗಿಲ್ಲ ರೀ, ಮಕ್ಕಳಿಗೆ ಬೇಯಂಗಿಲ್ಲ ರೀ. ಈಗ ಏನಿಲ್ಲ ರೀ ಸರ್, ಮನ್ಯಾಗ ಶಾಂತಿ ಸಮಾಧಾನ ಅನ್ನೋದು ಎಲ್ಲ ಈಗ ಚಲೋ ಐತ್ರಿ ಸರ್. ಮೊದ್ಲಿನಂಗೆ ಏನಿಲ್ಲ ರೀ, ತ್ರಾಸ ಅನ್ನೋದು ಏನೂ ಇಲ್ಲ ರೀ ಸರ್. ಎಲ್ಲರ ತಲೆ ಶಾಂತ ಬಂದವ್ರಿ ಸರ್. ಮನ್ಯಾಗ ಭಾಳ ಸಮಾಧಾನ ಆಗಿತ್ತು ರೀ ಸರ್. ಈಗ ಒಟ್ಟು ರೀ ದನಿಗೆ ಅನ್ನೋದು ಇಲ್ಲ ರೀ, ಏನೂ ಇಲ್ಲ ರೀ. ಆ ನಂತರ ಸರ ನಾ ದವಾಖಾನಿಗೆ ಭಾಳ ತೋರಿಸೀನಿ ರೀ ಸರ್. ದೇವ್ರಿಗೆ ರೀ ನಮ್ಮ ಹುಲಿಗೆಮ್ಮಗೆ ಹೋಗಿದ್ದೀವಿ ರೀ. ಇದಕ್ಕೆ ರೀ ಹುಲಿಗೆಮ್ಮ ಅದಾಳ್ರಿ, ಅಲ್ಲಿ ಹೊಂತ ಮಾಡಂದ್ರೆ ಸರ್ 40,000 ರೂಪಾಯಿ ಖರ್ಚು ಮಾಡ್ಕೊಂಡು ಸ್ಪೆಷಲ್ ಗಾಡಿ ಮಾಡ್ಕೊಂಡು ಹೋಗಿ ಅದನ್ನೆಲ್ಲ ಮಾಡಿ ಬಂದು ಅಲ್ಲಿ ಹೋಗೋಣ ಭಾಳ ಹೆಚ್ಚಾಯ್ತು ರೀ ಸರ್. ದೀಡ್ ನಮಸ್ಕಾರ ಹಾಕಂದ್ರೆ ಸರ್, ದೀಡ್ ನಮಸ್ಕಾರ ಹಾಕಿದ್ರೆ ಸರ್ ಭಾಳ ಅಂದ್ರೆ ಭಾಳ ಹೆಚ್ಚಾಯ್ತು ರೀ ಸರ್. ಅಲ್ಲೇ ನಾ ಸಾಯ್ತೀನೋ ಅನ್ನಂಗೆ ಅಷ್ಟು ತ್ರಾಸ ಕೊಟ್ರಿ ಸರ್ ನನಗೆ. ಅಲ್ಲಿದ್ದು ಬಂದ ಮ್ಯಾಗ ರೀ ನನಗೆ ಮತ್ತೆ ಮನ್ಯಾಗ ನಾ ಹಾಸಿಗೆ ಬಿಟ್ಟು ಹೇಳಲಿಲ್ಲ ರೀ ಸರ್. ಅದ್ರ ಮುಂದೆ ರೀ ಮತ್ತು ಸಂತ ರಾಮ್ಪಾಲ್ ಮಹಾರಾಜರಿಂದ ನಾ ಉಳ್ದಂಗೆ ರೀ ಸರ್. ನಾ ಸಾಯ್ತೀನೇನೋ ಅಷ್ಟು ನನಗೆ ತ್ರಾಸ ಆಗಿತ್ತು ರೀ ಸರ್. ಆಮ್ಯಾಗ ರೀ ಈಗ
ದವಾಖಾನೆಗೆ ಹಾಕಿನ್ರಿ ಸರ್, ಭಾಳ ರೊಕ್ಕ ಹಾಕಿನ್ರಿ ಸರ್. ನಾ ಏನ್ರಿ 1.5 ಲಕ್ಷ ತನಕ ರೊಕ್ಕ ಹಾಕಿನ್ರಿ. ನಾ ಆ ಸೋನೋಗ್ರಫಿ ಮಾಡ್ಸೀನಿ ರೀ, ಎಲ್ಲ ಸ್ಕ್ಯಾನಿಂಗ್ ಆತು ರೀ, ಎಲ್ಲ ಆತ್ರಿ ಸರ್. ರಿಪೋರ್ಟ್ ಎಲ್ಲ ನಾರ್ಮಲ್ ಬರೋದ್ರಿ ಸರ್. ಆದ್ರೆ ನನಗೆ ಏನಾಗೈತೆ ಅನ್ನೋದು ನನಗೆ ಗೊತ್ತಾಗವತ್ರಿ ಸರ್. ಆದ್ರೆ ಆ ಕಡೆ ಸಾಧು ಸಂತರ ಕಡೆ ಹೋದಿನಿ ರೀ ಸರ್, ಕೇಳೀನಿ ಸರ್. ಏನಾಯ್ತು ಅಂದ್ರೆ ಒಟ್ಟು ಅವ್ರು ಗಾಳಿ ಆಗೈತಿ, ಮಾಡಿಸಿದ್ದೈತಿ, ನಿನಗೆ ಮಾನಸಿಕ ಆಗೈತಿ ಹಿಂಗೆ ಹೇಳವ್ರಿ ಸರ್. ಅಷ್ಟು ರೊಕ್ಕ ಕೊಡು, ಇಷ್ಟು ರೊಕ್ಕ ಕೊಡು, ಮತ್ತು ನಾವು ಕಡಿಮೆ ಮಾಡ್ತೀವತ್ತಂದ್ರೆ ಸರ್ ಅಷ್ಟು ಕೊಟ್ರೆ ಸುಧಾ ಅವ್ರಿಗೆ ಜೀವ ಸಮಾಧಾನ ಇಲ್ಲರಿ ಸರ್. ಒಟ್ಟು ಕಡಿಮೆನೇ ಆಗಿಲ್ಲ ರೀ ನನಗೆ ಸರ್. ಮತ್ತು ಯಾವಾಗ ಸಂತ ರಾಮ್ಪಾಲ್ ಮಹಾರಾಜರು ನಾಮ ದೀಕ್ಷೆ ತೊಗೊಂಡ್ರಿ ರೀ, ಅವಾಗ ನನಗೆ ಆರಾಮ ಅನಿಸಿತ್ತು ರೀ ಸರ್. ನನ್ನ ಮನ್ಯಾಗ ರೀ ಸರ್, ನನ್ನ ಮೊಮ್ಮಗಳು ಒಂದು ತಲೆ ಭಾಳ ನುಸ್ತೈತೆ ರೀ ಸರ್. ಆಕಿದು ತಲೆ ನೋವು ಕಡಿಮೆ ಆಗೈತೆ ರೀ ಸರ್ ಈಗ. ಆದ್ರೆ ಆವಾಗ ಸತ್ಸಂಗ ಹಚ್ಚಬೇಡ ಅಂತಿದ್ದಾಳ್ರಿ ಸರ್. ಈಗ ತನ್ನಿಂದ ತಾನೇ ಹಚ್ಚಿ ಕೊಡ್ತಾಳೆ ಸರ್. ಸತ್ಸಂಗ ಟೈಮಾಗೆ ಸರ್ಸಂಗ ನೀ ಕೇಳ್ತಿಲ್ಲ ಇವು ಅಂತೇಳಿ ಅಂದ ಸತ್ಸಂಗ ಹಚ್ಚಿ ಕೊಡ್ತಾಳೆ ಸರ್ ಈಗ. ಕೊನೆಯದಾಗಿ ಈ ನಿಮ್ಮ ಸಂದರ್ಶನವನ್ನು ನೋಡ್ತಾ ಇರುವ ಶ್ರದ್ಧಾಳುಗಳಿಗೆ ಏನು ಹೇಳ್ತೀರಮ್ಮ? ಅಂದ್ರೆ ಸರ, ಹಿಂಗೆ ನನಗೆ ಇಷ್ಟು ಕಷ್ಟ ಬಂದಿತ್ತು, ಇಷ್ಟೆಲ್ಲ ದೂರ ಆಗೈತೆ ಅಂದ್ರೆ ನೀವು ಆ ದವಾಖಾನೆ ಭಾಳ ದವಾಖಾನೆ ತಿರುಗಾಡೀನಿ ಸರ್. ಕೊಗುಟ್ನೂರ್ಗೆ ಹೋಗೀನಿ ರೀ. ಆದ್ರೆ ನಮ್ಮ ಇದಕ್ಕೆ ಆಂಧ್ರ ಪ್ರದೇಶ ಅಂತೇಳಿ ನಮ್ಮ ದೇವ್ರು ಐತ್ರಿ ಸರ್. ಅಲ್ಲಿ ಹೋಗಿ ನಾವು ದೇವ್ರಿಗೆ ಇದನ್ನು ಮಾಡಿ ಬಂದೀವ್ರಿ ಸರ್, ಹೋಂತ ಮಾಡಂದ್ರೆ ಸರ್. ಅಲ್ಲಿ ಮಾಡಿದೆವ್ರು 40,000-50 ಸಾವಿರ ರೂಪಾಯಿ ಹಾಕಿರಿ. ಆದ್ರೆ ನನಗೇನು ಕಡಿಮೆ ಆಗಿಲ್ಲ ಸರ್. ಕೊಗುಟ್ನೂರ್ಗೆ ಹೋಗಿ ಉಟ್ಗೆ ಉಟ್ಟು ಬಂದೀವ್ರಿ ಸರ್, ಅದಕ್ಕೂ ಏನು ಕಡಿಮೆ ಆಗಿಲ್ಲ ರೀ. ಆದ್ರೆ ಮನ್ಯಾಗ ಲಕ್ಷ್ಮೀ ಪೂಜೆ ಹಾಕಿವ್ರಿ ಸರ್, ಅದರಲ್ಲಿ ಏನು ಕಡಿಮೆ ಆಗಿ ಮುತ್ತೈದ್ರೆ ಉಣ್ಸಂದ್ರಿ ಸರ್, ಅದನ್ನು ಮಾಡಿದೆವ್ರಿ. ಆದ್ರೆ ಅದರಿಂದ ನನಗೇನು ಲಾಭ ಆಗಿಲ್ಲ ರೀ ಸರ್. ದವಾಖಾನೆಯವ್ರು ಹತ್ತನೇ ದವಾಖಾನೆ ತೋರಿಸಿವ್ರಿ, ಸಾಂಗ್ಲಿ ಮಿರಜ್ ಎಲ್ಲ ದವಾಖಾನೆ ಆದವ್ರಿ ಸರ್. ಆದ್ರೆ ರೊಕ್ಕನೂ ಭಾಳ ಅಂದ್ರೆ ಇಲ್ಲಂದ್ರೆ ಒಂದು 1.5 ಲಕ್ಷ ತನಕ ರೊಕ್ಕ ಹೋಗ್ಯಾವ್ರಿ ಸರ್ 2 ವರ್ಷನ್ಯಾಗ. ಆದರೆ ನಾವು ಸೋನೋಗ್ರಫಿ ಮಾಡ್ಸೀನಿ ರೀ ಸರ್, ಅದ್ರಾಗೂ ಏನು ಕಂಡು ಬರಲಿಲ್ಲ ಸರ್. ಆದ್ರೆ ನನ್ನ ನೋವು ಕಡಿಮೆ ಆಗಲಿಲ್ಲ ರೀ, ನೋವು ಕಡಿಮೆ ಆಗಲಿಲ್ಲ ರೀ. ಈಗ ನನಗೆ ಸಂತ ರಾಮ್ಪಾಲ್ ಮಹಾರಾಜರ ದೀಕ್ಷೆ ತೊಗೊಂಡ ಮೇಲೆ ನನಗೆ ಇಷ್ಟೆಲ್ಲ ಕಡಿಮೆ ಆಗೈತೆ ಅಂದೇನು. ನೀವು ರಾಮ್ಪಾಲ್ ಮಹಾರಾಜರ ದೀಕ್ಷೆ ತೊಗೊಂಡ್ರೆ ಎಲ್ಲ ನೀವು ಕಷ್ಟ ಪರಿಹಾರ ಆಗ್ತೈತೆ. ಹಾಗಾಗಿ ನೀವು ಅಲ್ಲಿ ಇಲ್ಲಿ ಹೋಗಿ ನೀವು ರೊಕ್ಕ ಹಾಕಕ್ಕೆ ಹೋಗಬೇಡ್ರಿ. ರಾಮ್ಪಾಲ್ ಮಹಾರಾಜನ ದೀಕ್ಷೆ ತೊಗೊಂಡು ನೀವು ಕಷ್ಟ ಪರಿಹಾರ ಮಾಡ್ಕೊಂಡ್ರತ್ತ ಇಷ್ಟು ನಾ ಬೇಡ್ಕೊಡ್ತೇನೆ ರೀ ಸರ್. ಹಾಗಾದರೆ ಸಂತ ರಾಮ್ಪಾಲ್ ಮಹಾರಾಜರಿಂದ ನಾಮದೀಕ್ಷೆ ತಗೊಳ್ಳೋರು ಸಂಪರ್ಕ ಮಾಡೋದು ಹೇಗೆ ಅಮ್ಮ? ಸಂಜೆ ರೀ ಸತ್ಸಂಗ ಬರ್ತೈತೆ ರೀ ಸರ್, ಸಂತ ರಾಮ್ಪಾಲ್ ಮಹಾರಾಜರು. ಆ ಸತ್ಸಂಗ ಒಂದು ತಾಸು ನೋಡ್ಬೇಕ್ರಿ ಸರ್. ಅದ್ರಾಗ ಎಲ್ಲ ಡಿಟೇಲ್ ಆಗಿರ್ತೈತೆ ರೀ ಸರ್. ಸಂತ ರಾಮ್ಪಾಲ್ ಮಹಾರಾಜರ ನಾಮದೀಕ್ಷೆ ತೊಗೊಂಡು ನೀವೆಲ್ಲ ನಿಮ್ಮ ಜೀವನವನ್ನು ಸಾರ್ಥಕ ಮಾಡ್ಕೊಡ್ರಿ ಅಂತ ಕೇಳ್ಕೊತೀನಿ ರೀ ಸರ್. ಧನ್ಯವಾದಗಳು. ಧನ್ಯವಾದಗಳು ಸರ್. ಸತ್ ಸಾಹೇಬ್.